ಕರಂಬಳ್ಳಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಸಮಸ್ತ ಲೋಕ ಕಲ್ಯಾಣ, ಶಾಂತಿ, ಸಮೃದ್ಧಿ ಹಾಗೂ ದೇವತಾ ಸಾನ್ನಿಧ್ಯ ವೃದ್ಧಿಗಾಗಿ ಧಾರ್ಮಿಕ ವಿಧಿವಿಧಾನಗಳ ಮೂಲಕ 3 ಏಪ್ರಿಲ್ನಿಂದ ಆರಂಭಗೊಂಡು ನಡೆದ ಋಕ್ ಸಂಹಿತ ಯಾಗ ಹಾಗೂ ಶ್ರೀಮದ್ ಭಗವತಾ ಸಪ್ತಾಹ ಮಹೋತ್ಸವ ಇಂದು ಸಂಪನ್ನಗೊಂಡಿತು. ಯಾಗದ ಅಂತಿಮ ಘಟ್ಟವಾದ ಪೂರ್ಣಾಹುತಿ ವೇಳೆ ವೇದಘೋಷಿಗಳು, ಮಂತ್ರೋಚ್ಚಾರಗಳು ಹಾಗೂ ಭಕ್ತರ ಹರೇ ಶ್ರೀನಿವಾಸ ಎಂಬ ಘೋಷಣೆಗಳು ಎಲ್ಲೆಡೆ ಮೊಳಗಿದವು. ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದಲ್ಲಿ ಮೊನ್ನೆ 3ನೇ ತಾರೀಕಿನಿಂದ ಇವತ್ತಿನವರೆಗೆ ನಡೆದಂತಹ ವೈಭವದ ಶಾಕಲ ಋಕ್ ಸಂಹಿತಾ ಯಾಗ, ಶ್ರೀಮದ್ ಭಾಗವತ ಸಪ್ತಾಹ ಮತ್ತು ರಾಮತಾರಕ ಮಂತ್ರ ಸಹಿತವಾಗಿ 5 ಲಕ್ಷ ಪ್ರದಕ್ಷಿಣೆ ಬರುವ ಅಭಿಯಾನದ ಒಂದು ಮಹಾ ಸೇವೆ, ಮಹಾ ಮಹೋತ್ಸವ ಇವತ್ತು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಳ್ತಾ ಇದೆ. ಬಹಳ ಸಂತೋಷ ಅಂತ ಹೇಳಿದರೆ, ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಬಂದು ಹೆಜ್ಜೆಗೂ ರಾಮನ ಸ್ಮರಣೆಯನ್ನು ಮಾಡಿಕೊಂಡು ನೂರಾರು ಲಕ್ಷಾಂತರ ಪ್ರದಕ್ಷಿಣೆಗಳನ್ನು ಬಂದು ಈ ಒಟ್ಟು ಸತ್ಕರ್ಮವನ್ನು ಅತ್ಯಂತ ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ನೆರವಾಗಿದ್ದಾರೆ. ನನಗೆ 100% ವಿಶ್ವಾಸ ಇದೆ. ಇಲ್ಲಿ ಲಕ್ಷ ಸಂಖ್ಯೆಯಲ್ಲಿ ರಾಮನ ಜಪ ಆಗಿದೆ, ಲಕ್ಷಾಂತರ ಪ್ರದಕ್ಷಿಣೆ ಆಗಿದೆ. ಎಲ್ಲ ಭಕ್ತರು ಭಾವುಕರಾಗಿ ದೇವರ ಹತ್ರ ತಮ್ಮ ಸಂಕಟಗಳನ್ನು, ನೋವು, ದುಃಖ, ದುಮ್ಮಾನಗಳನ್ನು ಪ್ರಾರ್ಥನೆ ಮಾಡಿ ಅದನ್ನು ಪರಿಹರಿಸುವಂತೆ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ದೇಶಕ್ಕೆ, ಸನಾತನ ಧರ್ಮಕ್ಕೆ, ಜಗತ್ತಿಗೆ ಎದುರಾಗಬಹುದಾದಂಥ ಎಲ್ಲ ವಿಪತ್ತುಗಳಿಂದ ಮುಕ್ತಿ ದೊರಕಿ ಸಮಸ್ತ ಜಗತ್ತಿಗೆ ಕಲ್ಯಾಣ ಆಗುವಂತೆ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ವೆಂಕಟರಮಣ ಖಂಡಿತವಾಗಿ ಅವರೆಲ್ಲರ ಪ್ರಾರ್ಥನೆ, ಸಮಷ್ಟಿಯ ಪ್ರಾರ್ಥನೆ, ಕಲಿಯುಗದಲ್ಲಿ ಒಬ್ಬರು ಪ್ರಾರ್ಥನೆ ಮಾಡಿದರೆ ಸಾಲಲ್ಲ, ಈ ರೀತಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಭಕ್ತರು ಮಾಡಿಕೊಂಡ ಪ್ರಾರ್ಥನೆಗಳು 100% ಫಲಿಸ್ತವೆ ಅಂತ ಹೇಳುವ ವಿಶ್ವಾಸ ನಮಗಿದೆ. ಇವತ್ತಿನ ದಿನ ಬೆಳಿಗ್ಗೆ 9:30 ಗಂಟೆಗೆ ರಾಮತಾರಕ ಯಜ್ಞವನ್ನು ಮಾಡಿ ಇಲ್ಲಿಯ ರಾಮತಾರಕ ಮಂತ್ರ ಜಪಸಹಿತವಾದಂಥ ಪ್ರದಕ್ಷಿಣೆ ನಮಸ್ಕಾರ ಸೇವೆಯನ್ನು ಭಗವಂತನಿಗೆ ಅರ್ಪಿಸಿದ್ದೇವೆ. 11 ಗಂಟೆಗೆ ಋಕ್ ಸಂಹಿತಾ ಯಾಗದ ಪೂರ್ಣಾಹುತಿಯಾಗಿದೆ. ಆನಂತರ ದೇವರ ಮಹಾಪೂಜೆ, ಸರೋವರದಲ್ಲಿ ಅವಭೃತ ಸ್ನಾನ, ಮಲ್ಲ ಪೂಜೆ ನಡೆದು ಈಗ ಅನ್ನ ಸಂತರ್ಪಣೆ ನಡೀತಾ ಇದೆ. ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಬಂದು ಅನ್ನಪ್ರಸಾದವನ್ನು ಸ್ವೀಕರಿಸಿ ಸಂತುಷ್ಟರ ಭಾವದಿಂದ, ಧನ್ಯತಾ ಭಾವದಿಂದ ಇಲ್ಲಿಂದ ನಿರ್ಗಮಿಸುವುದನ್ನು ನೋಡಿದರೆ, ಇದಕ್ಕಾಗಿ ನಾವು 1-1.5 ತಿಂಗಳು ಶ್ರಮಿಸಿದಂಥ ಎಲ್ಲರಿಗೂ ಒಂದು ಸಾರ್ಥಕ ಭಾವನೆ ಬರ್ತಾ ಇದೆ. ಇದರ ಸತ್ಫಲಗಳು ಇಡೀ ಕರಂಬಳ್ಳಿಗೆ ಮಾತ್ರ ಅಲ್ಲ, ಇದರಲ್ಲಿ ಪ್ರತ್ಯಕ್ಷವಾಗಿ ಪಾಲ್ಗೊಂಡ, ಪರೋಕ್ಷವಾಗಿ ಪಾಲ್ಗೊಂಡ, ಯಾವುದ್ಯಾವುದೋ ರೀತಿಯಲ್ಲಿ ಸೇವೆ ಮಾಡಿದ ಎಲ್ಲ ಭಕ್ತರಿಗೆ, ಅವರ ಮನೆಗಳಿಗೆ, ಅದರ ಜೊತೆಗೆ ದೇಶಕ್ಕೆ, ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ಮತ್ತು ಜಗತ್ತಿಗೆ ಆ ಸತ್ಫಲಗಳನ್ನು ವೆಂಕಟರಮಣ ಸ್ವಾಮಿ ಅನುಗ್ರಹಿಸ್ತಾನೆ ಅಂತ ಹೇಳುವಂಥ ಪೂರ್ಣ ವಿಶ್ವಾಸ ಇದೆ. ಇವತ್ತು ರಾತ್ರಿ 9-8 ಗಂಟೆಗೆ ರಥಾರೋಹಣ ಇದೆ, ರಂಗಪೂಜಾ ಮಹೋತ್ಸವ ಇದೆ. ಅಲ್ಲಿಯವರೆಗೂ ಕೂಡ ಪ್ರದಕ್ಷಿಣೆ ಬರಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿಯ ತನಕ ರಾತ್ರಿ 8 ಗಂಟೆವರೆಗೂ ಪ್ರದಕ್ಷಿಣೆ ನಮಸ್ಕಾರ ಸೇವೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ. ಸಾಯಂಕಾಲ 4:15 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು 6:30 ಗಂಟೆವರೆಗೆ ನಡೀತದೆ. ಅಂತೂ ಒಂದು ಚಾರಿತ್ರಿಕವಾದಂಥ ಈ ದೇವಸ್ಥಾನದ ಇತಿಹಾಸದ ಮಟ್ಟಿಗಂತೂ ಇಲ್ಲಿ ಪಾಲ್ಗೊಂಡಂಥ ಎಲ್ಲ ಮಠಾಧೀಶರು, ಗಣ್ಯರು ಹೇಳಿರುವಂಥದ್ದು ಈವರೆಗೆ ಎಲ್ಲಿಯೂ ಕೇಳಿರದ, ಕಂಡಿರದ, ಬಹಳ ಸುಲಭವಾದ, ಯಾವ ಖರ್ಚು ಇಲ್ಲದ ಒಂದು ಪ್ರದಕ್ಷಿಣೆ ನಮಸ್ಕಾರ ಸೇವೆಯ ಅಭಿಯಾನವನ್ನು ಮೊದಲ ಬಾರಿಗೆ ಇಲ್ಲಿ ನಾವು ಮಾಡಿಕೊಟ್ಟಂಥದ್ದು, ಕರಂಬಳ್ಳಿಯಲ್ಲಿ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಇಡೀ ನಾಡಿನ ದೇವಸ್ಥಾನಗಳಿಗೆ ಒಂದು ಹೊಸ ಪ್ರೇರಣೆ ಆಗ್ತದೆ. ಇದು ಮುಂದಿನ ದಿನಗಳಲ್ಲಿ ಎಲ್ಲ ದೇವಸ್ಥಾನಗಳು ನಡೀಲಿಕ್ಕೆ ಒಂದು ಹೊಸ ಪ್ರೋತ್ಸಾಹ ಸಿಕ್ಕಿದೆ ಅಂತ ಹೇಳುವಂಥದ್ದು. ಇದೇ ನಮಗೆಲ್ಲರಿಗೂ ಸಾರ್ಥಕ ಭಾವನೆಯನ್ನು ಕೊಡುವಂಥದ್ದು. ಅದರಿಂದ ಯಾರೆಲ್ಲ ಮಾಧ್ಯಮಗಳು, ಪತ್ರಿಕೆಗಳು, ಸಾಮಾಜಿಕ ಜಾಲತಾಣಗಳು, ಎಲ್ಲ ಬಂಧುಗಳು ಕೂಡ ನಮಗೆ ಈ ಉತ್ಸವವನ್ನು ಜಗತ್ತಿಗೆ ತಲುಪಿಸುವಂಥ ಕೆಲಸ ಮಾಡಿದ್ದೀರಿ. ಅವರಿಗೂ ಕೂಡ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಅವರೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹವನ್ನು ಪ್ರಾರ್ಥಿಸ್ತೇವೆ. ಬೇರೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸ್ವಯಂ ಉತ್ಸಾಹದಿಂದ ನಾವು ಊಟ ಬಡಿಸುವಂಥ ವ್ಯವಸ್ಥೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ವಿಶೇಷವಾದಂಥ ಕೃತಜ್ಞತೆಗಳನ್ನು ಈ ಮಹೋತ್ಸವ ಸಮಿತಿಯ ಪರವಾಗಿ ನಾವು ಕೂಡ ಕೋರ್ತೇವೆ.